ದಾರಿದೀಪ ಅಭಿಮಾನಿ ಬಂಧುಗಳಿಗೆ ಸ್ವಾಗತ. ಇಂದು ನಾವು ಹೇಳಹೊರಟ ವಿಷಯ ಬಸವಣ್ಣನ ಹೆಸರಲ್ಲಿ ತಾಲಿಬಾನಿ ಸಂಚು, ಧರ್ಮ ಒಡೆಯುವ ವಿದೇಶಿ ಪಿತೂರಿಯ ಕರಾಳಮುಖ ಬಯಲು ಅನ್ನೋ ವಿಷಯದ ಬಗ್ಗೆ. ನಮಸ್ಕಾರ ವೀಕ್ಷಕರೇ, ಇದು ದಾರಿದೀಪ. ನಾವು ಇಂದು ನಿಮ್ಮ ಮುಂದೆ ಇಡುತ್ತಿರುವ ಸತ್ಯಗಳು ನಿಮ್ಮನ್ನು ನಡುಗಿಸಬಹುದು. ಯಾವ ಶರಣರ ನಾಡಿನಲ್ಲಿ ಶಾಂತಿಯ ಮಂತ್ರ ಜಪಿಸಬೇಕಿತ್ತೋ ಅದೇ ನಾಡಿನಲ್ಲಿ ಇಂದು ಧರ್ಮ ಒಡೆಯುವ, ದೇಶದ ಏಕತೆಯನ್ನು ಹರಾಜಿಗಿಡುವ ಬೃಹತ್ ಪಿತೂರಿ ನಡೆಯುತ್ತಿದೆ. ಬಸವಣ್ಣನವರ ಹೆಸರನ್ನು ಹೇಳಿಕೊಂಡು ಅವರ ತತ್ವಗಳನ್ನೇ ಹೂತು ಹಾಕುತ್ತಿರುವ ಈ ಬಸವ ತಾಲಿಬಾನಿಗಳು ಯಾರು? ವಿದೇಶಿ ಹಣದ ಅಮಲಿನಲ್ಲಿ ನಮ್ಮ ಸಂಸ್ಕೃತಿಯನ್ನು ವಿದೇಶಿ ಶಕ್ತಿಗಳಿಗೆ ಮಾರಿಕೊಂಡಿದ್ದಾರಾ? ಲಂಕೇಶ್ ಮತ್ತು ಚಿದಾನಂದಮೂರ್ತಿ ಅಂದು ಎಚ್ಚರಿಸಿದ ಆ ಭಯಾನಕ ಸತ್ಯದ ದರ್ಶನ ಇಂದಿನ ವರದಿಯಲ್ಲಿದೆ. ವೀಕ್ಷಕರೇ, ಲಿಂಗಾಯತ ಮತ್ತು ಹಿಂದೂ ಧರ್ಮವನ್ನು ಬೇರ್ಪಡಿಸುವ ಈ ಹಠ ಕೇವಲ ಒಂದು ಸಾಮಾಜಿಕ ಬೇಡಿಕೆಯಲ್ಲ. ಇದರ ಹಿಂದೆ ಅರಬ್ ರಾಷ್ಟ್ರಗಳ ಪೆಟ್ರೋ ಡಾಲರ್ ಮತ್ತು ಪಾಶ್ಚಾತ್ಯ ಮಿಷನರಿಗಳ ದೊಡ್ಡ ಫಂಡಿಂಗ್ ಅಡಗಿದೆ ಎಂಬುದು ತನಿಖೆಯಲ್ಲಿ ಸಾಬೀತಾಗಿದೆ. ಈ ಸಂಸ್ಥೆಗಳು ಮಠಗಳ ಹೆಸರಿನಲ್ಲಿ, ದಳಗಳ ಹೆಸರಿನಲ್ಲಿ ಮಾಡುವ ಕೆಲಸವೇನು? 1. ಬಸವಣ್ಣ ಮತ್ತು ಇಸ್ಲಾಂ ಒಂದೇ ಎನ್ನುವ ಸುಳ್ಳು ವಾದವನ್ನು ಬಿತ್ತುವುದು. 2. ಹಿಂದೂ ಸಮಾಜವನ್ನು ಒಡೆದು ಭಾರತದ ಶಕ್ತಿಯನ್ನು ಕುಂದಿಸುವುದು. 3. ಶರಣ ಸಿದ್ಧಾಂತದ ಹೆಸರಿನಲ್ಲಿ ವಿದೇಶಿ ದೇಶದ್ರೋಹಿಗಳ ಗುಲಾಮರಾಗಿ ಕೆಲಸ ಮಾಡುವುದು. ಉದ್ದೇಶ: ಭಾರತದ ಆಂತರಿಕ ಏಕತೆಯನ್ನು ಹಾಳು ಮಾಡುವುದು. ತಂತ್ರ: ಲಿಂಗಾಯತರು ಹಿಂದೂಗಳಲ್ಲ ಎಂಬ ವಿಷದ ಬೀಜ ಬಿತ್ತುವುದು. ಅಂತಿಮ ಗುರಿ: ಭಾರತದ ಸಾಂಸ್ಕೃತಿಕ ಬೇರುಗಳನ್ನು ಕಡಿದು ಮತಾಂತರಕ್ಕೆ ದಾರಿ ಮಾಡಿಕೊಡುವುದು. ತನಿಖಾ ವರದಿ: ಲಿಂಗಾಯತ ಇಸ್ಲಾಂ ಮೈತ್ರಿ ಮತ್ತು ಅರಬ್ ರಾಷ್ಟ್ರಗಳ ನೆರಳು. 1. ಬೌದ್ಧಿಕ ಪಿತೂರಿ, ಸಾಮ್ಯತೆಯ ನಾಟಕ. ಇತ್ತೀಚಿನ ದಶಕಗಳಲ್ಲಿ ಕೆಲವು ಪ್ರತ್ಯೇಕತಾವಾದಿ ಶರಣರು ಮತ್ತು ಬುದ್ಧಿಜೀವಿಗಳು ಲಿಂಗಾಯತ ಧರ್ಮಕ್ಕೂ ಇಸ್ಲಾಂ ಧರ್ಮಕ್ಕೂ ಹತ್ತಿರದ ಸಂಬಂಧವಿದೆ ಎಂಬ ವಾದವನ್ನು ಮಂಡಿಸುತ್ತಿದ್ದಾರೆ. ವಾದ: ಇಸ್ಲಾಂನಲ್ಲಿ ಮೂರ್ತಿ ಪೂಜೆಯಿಲ್ಲ, ಲಿಂಗಾಯತದಲ್ಲೂ ಇಲ್ಲ. ಇಸ್ಲಾಂನಲ್ಲಿ ಸಮಾನತೆಯಿದೆ, ಬಸವಣ್ಣನವರು ಅದನ್ನೇ ಹೇಳಿದರು. ಹಾಗಾಗಿ ಲಿಂಗಾಯತರು ಹಿಂದೂಗಳಲ್ಲ, ಅವರು ಮುಸ್ಲಿಮರಿಗೆ ಹತ್ತಿರದವರು. ಅಸಲಿ ಸತ್ಯ: ಈ ವಾದವು ಅತ್ಯಂತ ಅಪಾಯಕಾರಿ. ಬಸವಣ್ಣನವರ ಇಷ್ಟಲಿಂಗ ಪೂಜೆಯು ಆತ್ಮಲಿಂಗದ ಪರಿಕಲ್ಪನೆಯೇ ಹೊರತು ಇಸ್ಲಾಂನ ನಿರಾಕಾರ ದೈವದ ಸಿದ್ಧಾಂತವಲ್ಲ. ಹಿಂದೂ ಧರ್ಮದ ಬೇರುಗಳಿಂದ ಲಿಂಗಾಯತರನ್ನು ಕಡಿಯಲು ಈ ಸುಳ್ಳು. 2. ಅರಬ್ ರಾಷ್ಟ್ರಗಳ ಮತ್ತು ಪೆಟ್ರೋ ಡಾಲರ್ ಪ್ರಭಾವ. ಭಾರತದ ಒಳಗೆ ಧಾರ್ಮಿಕ ಅಸ್ಥಿರತೆ ಸೃಷ್ಟಿಸಲು ಅರಬ್ ರಾಷ್ಟ್ರಗಳು ಮತ್ತು ಇಸ್ಲಾಮಿಕ್ ಬ್ಯಾಂಕ್ಗಳು ರಹಸ್ಯವಾಗಿ ಕೆಲವು ಚಳವಳಿಗಳಿಗೆ ಬೆಂಬಲ ನೀಡುತ್ತಿವೆ ಎಂಬುದು ತನಿಖಾ ವರದಿಗಳ ಸಾರ. ಮತಾಂತರಕ್ಕೆ ವೇದಿಕೆ: ಲಿಂಗಾಯತರನ್ನು ಹಿಂದೂ ಧರ್ಮದಿಂದ ಬೇರ್ಪಡಿಸಿದರೆ ನಂತರ ಅವರನ್ನು ಸುಲಭವಾಗಿ ಇಸ್ಲಾಂ ಅಥವಾ ಇತರ ಧರ್ಮಗಳಿಗೆ ಆಕರ್ಷಿಸಬಹುದು ಎಂಬುದು ಈ ವಿದೇಶಿ ಶಕ್ತಿಗಳ ಗುರಿ. ಇದಕ್ಕೆ ಪೂರಕವಾಗಿರುವ ಸಂಘಟನೆಗಳಿಗೆ ಮುಸ್ಲಿಂ ರಾಷ್ಟ್ರಗಳಿಂದ ಎನ್ಜಿಒಗಳ ಮೂಲಕ ಹಣ ಹರಿಯುತ್ತಿದೆ ಎಂಬ ಗಂಭೀರ ಆರೋಪವಿದೆ. ಧರ್ಮ ವಿಭಜನೆಯ ಫಂಡಿಂಗ್: ಲಿಂಗಾಯತ ಪ್ರತ್ಯೇಕ ಧರ್ಮದ ಹೋರಾಟ ತೀವ್ರಗೊಂಡಾಗ ಮುಸ್ಲಿಂ ಸಂಘಟನೆಗಳು ಅದಕ್ಕೆ ಬೆಂಬಲ ನೀಡಿದ್ದು ಕೇವಲ ಪ್ರೀತಿಯಿಂದಲ್ಲ, ಅದು ಹಿಂದೂ ಸಮಾಜವನ್ನು ದುರ್ಬಲಗೊಳಿಸುವ ಅಂತಾರಾಷ್ಟ್ರೀಯ ಪಿತೂರಿಯ ಭಾಗ ಎಂದು ಚಿದಾನಂದಮೂರ್ತಿಯವರು ಸಾಕ್ಷ್ಯ ಸಮೇತ ವಾದಿಸಿದ್ದರು. 3. ಲಂಕೇಶ್ ಎತ್ತಿದ ಅಪವಿತ್ರ ಮೈತ್ರಿಯ ಪ್ರಶ್ನೆ. ಪಿ. ಲಂಕೇಶ್ ಅವರು ತಮ್ಮ ಪತ್ರಿಕೆಯಲ್ಲಿ ಇಂತಹ ನಾಯಕರನ್ನು ತೀವ್ರವಾಗಿ ತರಾಟೆಗೆ ತೆಗೆದುಕೊಂಡಿದ್ದರು. ಸೊಗಲಾಡಿತನ: ಬಸವಣ್ಣನವರ ಹೆಸರನ್ನು ಹೇಳಿಕೊಂಡು ಇಸ್ಲಾಂನ ಮೂಲಭೂತವಾದಿಗಳ ಜೊತೆ ವೇದಿಕೆ ಹಂಚಿಕೊಳ್ಳುವ ಈ ಶರಣರು ಭಕ್ತರ ಹಣದಲ್ಲಿ ಮಜಾ ಮಾಡುತ್ತಾ ದೇಶದ ಸಂಸ್ಕೃತಿಯನ್ನು ಹರಾಜಿಗಿಟ್ಟಿದ್ದಾರೆ ಎಂದು ಲಂಕೇಶ್ ಕಟುವಾಗಿ ಬರೆದಿದ್ದರು. ಅಧಿಕಾರದ ಹಪಾಹಪಿ: ಈ ಮೈತ್ರಿಗಳ ಹಿಂದೆ ಆಧ್ಯಾತ್ಮದ ಬದಲು ಕೇವಲ ಅಧಿಕಾರ ಮತ್ತು ವಿದೇಶಿ ಹಣದ ಹಪಾಹಪಿ ಅಡಗಿದೆ ಎಂಬುದನ್ನು ಅವರು ಬಯಲು ಮಾಡಿದ್ದರು. ಇವತ್ತು ಈ ಬಸವ ತಾಲಿಬಾನಿಗಳು ದೇಶದ್ರೋಹಿಗಳ ಕೈಗೊಂಬೆಗಳಾಗಿ ಕುಣಿಯುತ್ತಿದ್ದಾರೆ. ಇತಿಹಾಸವನ್ನು ತಿರುಚುವವರು, ವಚನಗಳನ್ನು ತಿದ್ದುವವರು ಮತ್ತು ಮೌಲ್ಯಗಳನ್ನು ಗಾಳಿಗೆ ತೂರಿ ವಿದೇಶಿ ಹಣಕ್ಕೆ ಬಾಲ ಅಲ್ಲಾಡಿಸುವವರು ಶರಣರಾಗಲು ಸಾಧ್ಯವೇ? ವೀಕ್ಷಕರೇ, ನಮ್ಮ ಧರ್ಮ ಮತ್ತು ದೇಶವನ್ನು ಒಡೆಯಲು ಹೊರಟಿರುವ ಈ ಶಕ್ತಿಗಳ ವಿರುದ್ಧ ನಾವೆಲ್ಲರೂ ಜಾಗೃತರಾಗಬೇಕಿದೆ. ಬಸವಣ್ಣನವರ ಹೆಸರನ್ನು ಬಳಸಿಕೊಂಡು ಹುಟ್ಟಿಕೊಂಡಿರುವ ಈ ಕಠೋರವಾದಿ ಗುಂಪುಗಳು ಅಥವಾ ಬಸವ ತಾಲಿಬಾನಿಗಳು ಇಷ್ಟು ವೇಗವಾಗಿ ಬೆಳೆಯಲು ಕೇವಲ ಸಿದ್ಧಾಂತ ಕಾರಣವಲ್ಲ, ಅದರ ಹಿಂದೆ ಬೃಹತ್ ಮಟ್ಟದ ಕಪ್ಪು ಹಣ, ಬ್ಲ್ಯಾಕ್ ಮನಿ ಮತ್ತು ವಿದೇಶಿ ದೇಣಿಗೆಗಳ ವ್ಯವಸ್ಥಿತ ಜಾಲವಿದೆ. ಈ ಹಣದ ಪ್ರಭಾವದ ಕುರಿತಾದ ವಿಶ್ಲೇಷಣೆ ಇಲ್ಲಿದೆ. ಬಸವದಳ
ಮತ್ತು ಮಹಾದೇವಿಯವರು ಸ್ಥಾಪಿಸಿದ ಸಂಘಟನೆಗಳ ಮೇಲೆ ವಿದೇಶಿ ಧನಸಹಾಯದ ಕುರಿತಾದ ಆರೋಪಗಳು ದಶಕಗಳಿಂದ ಕೇಳಿಬರುತ್ತಿವೆ. ಲಂಕೇಶ್ ಪತ್ರಿಕೆ ಮತ್ತು ಇತರ ತನಿಖಾ ವರದಿಗಳು ಈ ಹಣದ ಹರಿವಿನ ಕುರಿತು ಕೆಲವು ಗಂಭೀರವಾದ ಅಂಶಗಳನ್ನು ಎತ್ತಿ ತೋರಿಸಿದ್ದವು. ತಾರ್ಕಿಕ ಮತ್ತು ಐತಿಹಾಸಿಕ ಮಾಹಿತಿ ಇಲ್ಲಿದೆ. 1. ವಿದೇಶಿ ಹಣದ ಮೂಲ ಎಲ್ಲಿಂದ ಬರುತ್ತದೆ? ಬಸವದಳ ಅಥವಾ ಅದಕ್ಕೆ ಸಂಬಂಧಿಸಿದ ಸಂಸ್ಥೆಗಳಿಗೆ ಮುಖ್ಯವಾಗಿ ಈ ಕೆಳಗಿನ ಮೂಲಗಳಿಂದ ಹಣ ಬರುತ್ತದೆ ಎಂಬುದು ವಿಶ್ಲೇಷಕರ ವಾದ. ಲಿಂಗಾಯತ ಡಯಾಸ್ಪೊರಾ, ವಿದೇಶಿ ಕನ್ನಡಿಗರು, ಅಮೆರಿಕ, ಎನ್ಎವಿಐ, ನಾರ್ತ್ ಅಮೆರಿಕಾ ವೀರಶೈವ ಸಮಾಜ, ಯುಕೆ ಮತ್ತು ಯುರೋಪ್ ರಾಷ್ಟ್ರಗಳಲ್ಲಿ ನೆಲೆಸಿರುವ ಶ್ರೀಮಂತ ಲಿಂಗಾಯತ ಉದ್ಯಮಿಗಳು ಮತ್ತು ವೃತ್ತಿಪರರು ದೊಡ್ಡ ಮೊತ್ತದ ದೇಣಿಗೆ ನೀಡುತ್ತಾರೆ. ಬಸವಣ್ಣನವರ ತತ್ವಪ್ರಚಾರದ ಹೆಸರಿನಲ್ಲಿ ಈ ಹಣ ಸಂಗ್ರಹವಾಗುತ್ತದೆ. ಅಂತಾರಾಷ್ಟ್ರೀಯ ಎನ್ಜಿಒಸ್, ಧಾರ್ಮಿಕ ಸುಧಾರಣೆ ಮತ್ತು ಪರ್ಯಾಯ ಧರ್ಮ ಆಲ್ಟರ್ನೇಟ್ ರಿಲಿಜನ್ ಸ್ಥಾಪನೆಯ ಹೆಸರಿನಲ್ಲಿ ಕೆಲವು ಅಂತಾರಾಷ್ಟ್ರೀಯ ಸಂಸ್ಥೆಗಳು ಇಂತಹ ಚಳವಳಿಗಳಿಗೆ ಬೆಂಬಲ ನೀಡುತ್ತವೆ ಎಂಬ ಆರೋಪವಿದೆ. ಯಾರಿಗೆ ಮತ್ತು ಹೇಗೆ ಹಣ ತಲುಪುತ್ತದೆ? ಲಂಕೇಶ್ ಅವರು ತಮ್ಮ ವರದಿಗಳಲ್ಲಿ ಇದನ್ನು ಸಾಂಸ್ಥಿಕ ವಂಚನೆ ಎಂದು ಕರೆದಿದ್ದರು. ಟ್ರಸ್ಟ್ ಮತ್ತು ಮಿಷನ್ಗಳು, ಮಹಾದೇವಿ ಸ್ಥಾಪಿಸಿದ ವಿಶ್ವ ಕಲ್ಯಾಣ ಮಿಷನ್ ಮತ್ತು ಅದರ ಅಂಗಸಂಸ್ಥೆಗಳ ಹೆಸರಿನಲ್ಲಿ ವಿದೇಶಿ ದೇಣಿಗೆಗಳು ಎಫ್ಸಿಆರ್ಎ ಅಡಿಯಲ್ಲಿ ಬರುತ್ತವೆ. ಮಹತ್ವಾಕಾಂಕ್ಷಿ ಯೋಜನೆಗಳು, ಕೂಡಲ ಸಂಗಮದಲ್ಲಿ ಕಟ್ಟಲಾದ ಬೃಹತ್ ಕಟ್ಟಡಗಳು, ಹೆಲಿಕಾಪ್ಟರ್ ಬಳಕೆ ಮತ್ತು ಮಾಧ್ಯಮ ಪ್ರಚಾರಕ್ಕಾಗಿ ಈ ಹಣವನ್ನು ಬಳಸಲಾಗುತ್ತದೆ. ಈ ಹಣವು ನೇರವಾಗಿ ಮಠದ ಪ್ರಮುಖರ ಮತ್ತು ಅವರ ಆಪ್ತ ವಲಯದ ಹಿಡಿತದಲ್ಲಿರುತ್ತದೆ. ಹಣದ ಹಿಂದಿರುವ ರಾಜಕೀಯ ಪಿತೂರಿ. ಇತಿಹಾಸಕಾರರು ಮತ್ತು ಟೀಕಾಕಾರರು ಎತ್ತುವ ಪ್ರಶ್ನೆ ಏನೆಂದರೆ, ಈ ವಿದೇಶಿ ಹಣ ಕೇವಲ ಧರ್ಮ ಪ್ರಚಾರಕ್ಕೆ ಸೀಮಿತವಾಗಿದೆಯೇ? ಧರ್ಮ ವಿಭಜನೆಯ ಸಂಚು. ಲಿಂಗಾಯತ ಧರ್ಮವನ್ನು ಹಿಂದೂ ಧರ್ಮದಿಂದ ಪ್ರತ್ಯೇಕಿಸಬೇಕು ಎಂಬ ಚಳವಳಿಗೆ ವಿದೇಶಗಳಿಂದ ಬೆಂಬಲ ಮತ್ತು ಹಣ ಬರುತ್ತದೆ. ಭಾರತದ ಮೂಲ ಸಂಸ್ಕೃತಿಯನ್ನು ಒಡೆಯಲು ಕೆಲವು ವಿದೇಶಿ ಶಕ್ತಿಗಳು ಇಂತಹ ಚಳವಳಿಗಳಿಗೆ ಹಣ ಹೂಡುತ್ತವೆ ಎಂಬುದು ಚಿದಾನಂದಮೂರ್ತಿಯವರಂತಹ ವಿದ್ವಾಂಸರ ಬಲವಾದ ಸಂಶೋಧನೆಯಾಗಿತ್ತು. ಚುನಾವಣಾ ಪ್ರಭಾವ. ಈ ಹಣವನ್ನು ಬಳಸಿಕೊಂಡು ರಾಜಕೀಯ ಪಕ್ಷಗಳ ಮೇಲೆ ಒತ್ತಡ ಹೇರುವುದು ಮತ್ತು ತಮಗೆ ಬೇಕಾದ ನಾಯಕರನ್ನು ಬೆಳೆಸುವುದು ಈ ಸಂಸ್ಥೆಗಳ ಗುರಿಯಾಗಿರುತ್ತದೆ. 4. ಲಂಕೇಶ್ ಎತ್ತಿದ ಕಪ್ಪು ಹಣದ ಪ್ರಶ್ನೆ. ಲಂಕೇಶರು ತಮ್ಮ ಪತ್ರಿಕೆಯಲ್ಲಿ ಬರೆದಿದ್ದಂತೆ ಬಸವಣ್ಣ ಅಂದು ಕಾಯಕದ ಹಣಕ್ಕೆ ಒತ್ತು ನೀಡಿದರು. ಆದರೆ ಇಂದಿನ ಶರಣರು ಕಪ್ಪು ಹಣ ಮತ್ತು ವಿದೇಶಿ ಹಣದ ಮೇಲೆ ಸಾಮ್ರಾಜ್ಯ ಕಟ್ಟುತ್ತಿದ್ದಾರೆ. ಧರ್ಮದ ಹೆಸರಿನಲ್ಲಿ ತೆರಿಗೆ ವಿನಾಯಿತಿ ಪಡೆದು ಕೋಟ್ಯಂತರ ರೂಪಾಯಿಗಳ ವ್ಯವಹಾರ ನಡೆಸುವ ಈ ಸೊಗಲಾಡಿಗಳ ಅಸಲಿ ಮುಖವಾಡ ಕಳಚಬೇಕು ಎಂದು ಅವರು ವಾದಿಸಿದ್ದರು. ವೀಕ್ಷಕರೇ, ಬಸವಣ್ಣನವರ ಸರಳತೆಯ ಪಾಠ ಮಾಡುವ ಈ ಬಸವದಳದವರ ಅಕೌಂಟ್ಗೆ ವಿದೇಶಗಳಿಂದ ಕೋಟಿ ಕೋಟಿ ಹಣ ಹರಿಯುತ್ತಿರುವುದು ಯಾಕೆ? ಡಾಲರ್ ಮತ್ತು ಪೌಂಡುಗಳ ರೂಪದಲ್ಲಿ ಬರುವ ಈ ಹಣ ಕೇವಲ ಬಡವರ ಉದ್ಧಾರಕ್ಕ ಅಥವಾ ಸಮಾಜವನ್ನು ಒಡೆಯುವ ಪಿತೂರಿಗ? ಮಠದ ಒಳಗಿನ ಐಷಾರಾಮಿ ಬದುಕಿಗೆ ಈ ವಿದೇಶಿ ದೇಣಿಗೆಗಳೇ ಮೂಲಾಧಾರವೇ? ಧರ್ಮದ ಹೆಸರಿನಲ್ಲಿ ನಡೆಯುತ್ತಿರುವ ಈ ಅಂತಾರಾಷ್ಟ್ರೀಯ ವ್ಯವಹಾರದ ಹಿಂದೆ ದೊಡ್ಡ ಜಾಲವೇ ಅಡಗಿದೆ. ಚಿದಾನಂದಮೂರ್ತಿ ಮತ್ತು ಲಂಕೇಶರು ಅಂದು ಎತ್ತಿದ ಈ ಹಣದ ಹಾದಿಯ ಪ್ರಶ್ನೆಗೆ ಇವತ್ತಿಗೂ ಯಾರೂ ಉತ್ತರ ನೀಡಿಲ್ಲ. ಅಂದರೆ ಸತ್ಯ ಎಷ್ಟು ಕಹಿಯಾಗಿದೆ ಎಂದು ನೀವೇ ಊಹಿಸಿ. ಹಣ ತರುವ ಅಪಾಯಗಳೇನು? ಬೌದ್ಧಿಕ ಗುಲಾಮಗಿರಿ. ಹಣ ಪಡೆದ ಯುವಕರು ಇತಿಹಾಸವನ್ನು ಓದುವ ಬದಲು ಮಠಗಳು ನೀಡುವ ಸುಳ್ಳು ಮಾಹಿತಿಯನ್ನೇ ಸತ್ಯವೆಂದು ನಂಬಿ ಸಮಾಜದ ವಿರುದ್ಧ ನಿಲ್ಲುತ್ತಿದ್ದಾರೆ. ಹಿಂಸಾತ್ಮಕ ಪ್ರವೃತ್ತಿ. ತಾಲಿಬಾನಿಗಳಂತೆ ಇವರು ಕೂಡ ಸತ್ಯ ಹೇಳುವ ವಿದ್ವಾಂಸರ ಮೇಲೆ ಹಲ್ಲೆ ಮಾಡುವುದು, ಪುಸ್ತಕ ನಿಷೇಧಿಸುವುದು ಮತ್ತು ವಾಕ್ ಸ್ವಾತಂತ್ರ್ಯವನ್ನು ಹತ್ತಿಕ್ಕುವ ಕೆಲಸ ಮಾಡುತ್ತಿದ್ದಾರೆ. ಇತಿಹಾಸಕಾರ ಪಿ.ವಿ. ನಾರಾಯಣ ಅವರು ತಮ್ಮ ಧರ್ಮಕಾರಣದಲ್ಲಿ ಈ ನೈತಿಕ ಪತನದ ಬಗ್ಗೆ ಬರೆದಾಗ ಬಸವದಳದವರು ಬೆಂಕಿ ಹಚ್ಚಿದರು. ಏಕೆ ಗೊತ್ತೇ? ಸತ್ಯ ಕಹಿಯಾಗಿತ್ತು. ಲಿಂಗಾನಂದ, ಮಹಾದೇವಿ ಜೋಡಿ ತಮ್ಮ ಅನೈತಿಕತೆಗೆ ಮಾದರಿಯಾಗಿ ಬಳಸಿಕೊಂಡಿತ್ತು. ದೇಶದ ಏಕತೆಗೆ ಧಕ್ಕೆ. ವಿದೇಶಿ ಹಣದ ಪ್ರಭಾವದಿಂದ ಧರ್ಮ ಒಡೆಯುವ ಕೆಲಸವಾದರೆ ಅದು ಮುಂದೊಂದು ದಿನ ದೇಶದ ವಿಭಜನೆಗೆ ದಾರಿ ಮಾಡಿಕೊಡಬಹುದು. ಬಂಧುಗಳೇ, ವರದಿ ನಿಮಗೆ ಆಘಾತಕಾರಿ ಎನಿಸಬಹುದು, ಆದರೆ ಸತ್ಯವನ್ನು ಮುಚ್ಚಿಡುವ ಕಾಲ ಮುಗಿದಿದೆ. ದಾರಿದೀಪದ ಈ ಸತ್ಯದ ಕಿಚ್ಚು ಪ್ರತಿಯೊಬ್ಬ ಕನ್ನಡಿಗನ ಮನೆಗೂ ತಲುಪಲಿ. ನಮ್ಮ ಧರ್ಮವನ್ನು, ನಮ್ಮ ನಾಡನ್ನು ಈ ಸೋಗಲಾಡಿಗಳಿಂದ ರಕ್ಷಿಸೋಣ ಅಂತ ಹೇಳ್ತಾ
ಇನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಈ ವರದಿಯನ್ನು ಶೇರ್ ಮಾಡಿ, ಸತ್ಯವನ್ನು ಜಯಿಸೋಣ. ಧನ್ಯವಾದಗಳು.